ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಲ್ರೆಡಿ ಈಗ ಮಧ್ಯಾಹ್ನ ಆಗಿದೆ, ಒಂದು 12 ಗಂಟೆ 12:30 ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈ ಮಾವಿನಕಾಯೆಲ್ಲನ ಊರಿಂದ ತೊಗೊಬಂದಿದ್ದೆ ನಮ್ಮ ಚೇತು. ಅಂದರೆ ಅಜ್ಜಿ ತೀರೋಗಿದ್ರು ಒಂದು ವಾರದ ಹಿಂದೆ. ಸೊ ನೆನ್ನೆ ತಿಥಿ ಇತ್ತು, ತಿಥಿಗೆ ಅಂತೇಳ್ಬಿಟ್ಟು ಮೊನ್ನೆ ಹೋಗಿದ್ದ. ನೆನ್ನೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಹಂಗೆ ಮಾವಿನಕಾಯೆಲ್ಲ ತೊಗೊಬಂದಿದ್ದ. ಸೊ ಅದನ್ನು ನಮ್ಮ ನಿವಿ ಎಲ್ಲ ಎಣಿಸ್ತಾ ಇದ್ಲು ಎಷ್ಟಿದ್ದಾವೆ ಅಂತೇಳ್ಬಿಟ್ಟು. ಮತ್ತು ಬರಬೇಕಾದ್ರೆ ಜೊತೆಗೆ ನಮ್ಮ ರಿಷಿನ್ ಕೂಡ ಕರ್ಕೊಬಂದಿದ್ದಾನೆ. ನಮ್ಮ ರಿಷಿ ನಾನು ಬರ್ತೀನಿ ಅಂತೇಳ್ಬಿಟ್ಟು ಆಟ ಮಾಡ್ತಾ ಇದ್ದಂತೆ. ಅಂದರೆ ನಮ್ಮ ನಿವಿ ಬಂದಿದ್ಲಲ್ವ, ಹಂಗಾಗಿ ಅವಳು ಮಾತ್ರ ಹೋಗಿದ್ದಾಳೆ. ಅವಳ ಊರಿಗೆ ಕರ್ಕೊಂಬ, ನನ್ನನ್ನು ಅಲ್ಲಿ ಬಿಡು. ಅವಳು ಒಂದು ತಿಂಗಳಾಗಿದೆ ಊರಿಗೆ ಹೋಗಿ, ಮತ್ತು ನಾನು ಒಂದು ತಿಂಗಳು ಇದ್ಬಿಟ್ಟು ಆಮೇಲೆ ಬರ್ತೀನಿ, ಅಷ್ಟೊತ್ತಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಂತೆ. ಸೊ ಹಂಗಾಗಿ ಅವನ್ನ ಕೂಡ ಕರ್ಕೊಬಂದಿದ್ದಾರೆ. ತೊಳ್ದೇನೆ ಮಾವಿನಕಾಯಿ ಸಿದ್ದು? ತೊಳ್ದ ಮಾವಿನಕಾಯಿ? ಒಂದು ಪ್ಲೇಟ್ ಸಾಬ್ರೆ ನಿನಗೂ ಸ್ವಲ್ಪ ಕೊಡ್ತೀನಿ. ಅವಳು ಒಬ್ಬಳೇ ಇರ್ತಾಳೆ. ನೀವೇ ನನ್ನನ್ನು ನೋಡಿ ಸುಮ್ಮನೆ ಇಕ್ಕಿರೋದು ನಾನು. ನೀವೇ ಇನ್ನು ಒಂದೇ ಒಂದು ಮಾವಿನಕಾಯಿ ತಗೊಳ್ಳಲ್ಲ? ಒಂದೇ ಒಂದು ಒಳಕ್ಕೆ ಹೋಗಿ ಬಾಕ್ಸ್ ಇದಾವೆ, ಅಲ್ಲಿಗೆ ಹೋಗೋಗಿ. ಬಾಕ್ಸ್ ಇದಾವಲ್ಲ, ಅಲ್ಲಿಗೆ ಹೋಗೋಗಿ. ಮಾವಿನಕಾಯಿ ಕೊಡಲಿ. ಸಾಕು ಹೋಗ ಒಂದೊಂದು. ಮಾವಿನಕಾಯಿ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲನೂ ಹಾಕ್ಬಿಟ್ಟು ನಾನು ಮತ್ತು ನಮ್ಮ ರಿಷಿ ನಮ್ಮ ನವಿ 3 ಜನನೂ ತಿಂತಾಯಿದ್ದೀವಿ. ನಮ್ಮ ಚೇತು ಮತ್ತು ನಮ್ಮ ಮನೆಯವರು ಇಬ್ಬರೂ, ಅವರಿಗೆ ನೈಟ್ ಶಿಫ್ಟ್ ಇತ್ತು, ಹಾಗಾಗಿ ಇಬ್ಬರು ಮಲ್ಕೊಂಡಿದ್ರು. ಸೊ ನಾವು 3 ಜನನೂ ತಿಂತಾಯಿದ್ದೀವಿ. ಅವ್ರು ಇದ್ಮೇಲೆ ಅವ್ರಿಗೆ ಬೇಕು ಅಂದರೆ ಕಟ್ ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು. ಸೊ ಈ ಮಾವಿನಕಾಯಿನ ಅಷ್ಟೊಂದು ಸ್ವೀಟ್ ಇರಲಿಲ್ಲ, ಒಂಚೂರು ಹುಳಿ ಅನ್ನೋ ಥರನೇ ಇತ್ತು. ನೋಡೋಕ್ಕೆ ಚಿಕ್ಕ ಮಾವಿನಕಾಯಿ, ಎಳೆ ಮಾವಿನಕಾಯಿನೋ ಅಂತ ಅನಿಸುತ್ತೆ. ಆಲ್ರೆಡಿ ಇದು ಲೋಟೆನೇ ಬಂದುಬಿಟ್ಟಿತ್ತು. ಅಂದರೆ ಮಾವಿನ ಗಿಡಕ್ಕೆ ನೀರು ಸಾಲ್ಟೈಸ್ ಆಗಿದೆ ಅನಿಸುತ್ತೆ. ಹಂಗಾಗಿ ಇನ್ನೂ ಚಿಕ್ಕ ಚಿಕ್ಕ ಮಾವಿನಕಾಯಿ ಆಲ್ರೆಡಿ ಲೋಟೆನೇ ಬಂದುಬಿಟ್ಟಿದೆ. ಸೊ ಒಂಚೂರು ಹುಳಿ ಅನ್ನೋ ಥರ ಇತ್ತು. ಆದ್ರೂ ಮಾವಿನಕಾಯಿ ಕಂಡ್ರೆ ಆಸೆ ಅಲ್ವ, ಹಂಗಾಗಿ ತಿಂತಾಯಿದ್ದೀವಿ. ಮತ್ತು ಸಾಯಂಕಾಲ ಅಂದರೆ ಆಲ್ರೆಡಿ ಒಂದು 3 ಗಂಟೆ 3:30 ಆಗಿತ್ತು. ಆ ಟೈಮಲ್ಲಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹರಳೆಣ್ಣೆ ಹಾಕಿಸ್ಕೊಂಡು ಆಲ್ರೆಡಿ ಒಂದು ತಿಂಗಳೇ ಹೋಗಿತ್ತು, ಹಾಕಿಸ್ಕೊಂಡೇ ಇರಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಮನೆಯವ್ರ ಹತ್ರ ಹರಳೆಣ್ಣೆ ಹಾಕಿಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಸ್ಕೊತಾ ಇದ್ದೆ. ಸೊ ನಾವೇ ಸುಮ್ಮನೆ ಹಿಂಗೆ ಹಚ್ಕೊಂಡು ತಲೆ ಬಾಸ್ಕೊಳ್ಳೋದಕ್ಕೂ ಹರಳೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಸಾಜ್ ಮಾಡೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ. ನೀಟಾಗಿ ಹಿಂಗೆ ಮಸಾಜ್ ಮಾಡ್ತಾರಲ್ವ, ಬೆರಳೆಲ್ಲ ಹಿಂಗೆ ಹಾಕ್ಬಿಟ್ಟು ಆವಾಗ ನೀಟಾಗಿ ಒಂಥರ ಚೆನ್ನಾಗಿರುತ್ತೆ. ಹಂಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲೇ ಇದ್ರಲ್ಲ ನಮ್ಮ ಮನೆಯವರು, ಹಂಗಾಗಿ ಮಸಾಜ್ ಮಾಡಿಕೊಡ್ರಿ ಅಂತ ಕೇಳಿದೆ. ಸೊ ಹಂಗಾಗಿ ಫ್ರೀಯಾಗೇ ಇದ್ರಲ್ವ, ಹಂಗಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದಾರೆ. ಸೊ ನನ್ನವಂತೂ ಇವಾಗ ಹೇರ್ ಅಂತೂ ತುಂಬ ಉದ್ದ ಬೆಳೆದಿದ್ದಾವೆ. ಮುಂಚೆ ಎಲ್ಲ ಕಟ್ ಮಾಡ್ತಾ ಇದ್ದೆ ನಾನು ಅವಾಗೆ. ಇವಾಗ 1 ವರ್ಷದಿಂದ ಕಟ್ಟೇ ಮಾಡಿಲ್ಲ ಕೂದಲನ್ನು. ಸೊ ಹಂಗಾಗಿ ಉದ್ದ ಬೆಳೆದಿದ್ದಾವೆ. ಉದ್ದ ಇದ್ದರೆ ಮೇಂಟೈನ್ ಮಾಡೋದೇ ಕಷ್ಟ. ಸೊ ಹಂಗಾಗಿ ಇವಾಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಸ್ಕೊತಾ ಇದ್ದೆ. ಸ್ವಲ್ಪ ಹೀಟ್ ಥರ ಬೇರೆ ಆಗಿಬಿಟ್ಟಿತ್ತು ಹಂಗಾಗಿ. ಮತ್ತು ನಿನ್ನೆಯಿಂದ ನಮ್ಮ ರಿಷಿ ಮತ್ತು ನಮ್ಮ ನವಿ ಇಬ್ಬರು ಕೇಳ್ತಾಯಿದ್ರು. ಇವು ಬೋಟಿ ಇದ್ವು, ಅಂದರೆ ಬ್ಯಾಟ್ ಥರ ಬರ್ತಾವಲ್ವ, ರೆಡಿಮೇಡು ಪಾಕೆಟು. ಸೊ ಅವನ್ನ ತೊಗೊಬಂದಿದ್ವಿ. ಅವ್ನು ನಿನ್ನೆಯಿಂದ ಕೇಳ್ತಾಯಿದ್ರು, ಕರ್ಕೊಡು ಆಂಟಿ, ತಿನ್ನಬೇಕು ನಾನು ಅಂತ ಕೇಳ್ತಾಯಿದ್ರು. ಸೊ ಕರೆದಿರಲಿಲ್ಲ. ಮತ್ತು ಇವತ್ತು ಸಾಯಂಕಾಲ ಕರ್ದನ್ನ ಕೊಡೋಣ, ತಿಂತಾರೆ ಇಬ್ಬರು ಅಂತ ಹೇಳ್ಬಿಟ್ಟು ಕರಿತಾಯಿದ್ದೀನಿ. ಸೊ ಈ ಥರ ಬೋಟಿ ತುಂಬಾ ಚೆನ್ನಾಗಿರ್ತವೆ, ಒಂಥರ ಸ್ಮೂತಾಗಿ ಬಾಯಲ್ಲಿಟ್ಟರೆ ಕರ್ಗ ಥರ ಇರ್ತಾವಲ್ವ, ಹಾಗಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಕರೆದು ಕೊಡೋಣ, ತಿಂತಾರೆ. ಫ್ರೀ ಕರೆಂಟ್ ಬೇರೆ ಹೋಗಿತ್ತು ಇವಾಗ ಸಾಯಂಕಾಲ, ಹಂಗಾಗಿ ಕರ್ಕೊಡೋಣ ಅಂತೇಳ್ಬಿಟ್ಟು ಇಬ್ರಿಗೂ ಕರೆದುಬಿಟ್ಟು ಕೊಡ್ತಾಯಿದ್ದೀನಿ. ಮತ್ತು ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಬೇಳೆ ರಸಮ್ಮು ಮತ್ತು ಅನ್ನ ಮಾಡಿದ್ದೆ. ಮಧ್ಯಾಹ್ನನೇ ಕರೆದಿದ್ದರೆ ಚೆನ್ನಾಗಿತ್ತು, ಜೊತೆಗೆ ಸೈಡ್ಸ್ಗೆ ಚೆನ್ನಾಗಿರ್ತಾಯಿತ್ತು. ಸೊ ಮಧ್ಯಾಹ್ನ ನೆನಪಾಗಲಿಲ್ಲ. ಮತ್ತು ಸಾಯಂಕಾಲ ಮತ್ತೆ ಕೇಳಿದ್ರಲ್ವ, ಹಂಗಾಗಿ ಬರೀ ಅವ್ರನ್ನೇ ಸಪ್ರೇಟ್ ಕರೆದುಬಿಟ್ಟು ಕೊಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಮಿಕ್ಕಿರ್ತಾವಲ್ವ, ನೈಟ್ ಊಟ ಮಾಡಬೇಕಾದ್ರೆ ಹಾಕ್ಕೊಂಡು ತಿಂದರೆ ಆಯಿತು ಅಂತೇಳ್ಬಿಟ್ಟು. ಮತ್ತು ಬೋಟಿ ನೈಟಿಗೆ ಮಿಕ್ಕಲಿಲ್ಲ, ಅಷ್ಟು ಖಾಲಿ ಆಗಿಬಿಟ್ವು. ಮಕ್ಕಳು ಮನೆಯಲ್ಲಿದ್ದಾರೆ ಅಂದರೆ ಎಲ್ಲ ಖಾಲಿಯಾಗೇ ಆಗ್ತವೆ.
ಸೊ ಹಂಗಾಗಿ ಇಬ್ರಿಗೂ ನೀವು ರಿಷಿಗೂ ಇಬ್ರಿಗೂ ಹಾಕ್ಕೊಟ್ಟೆ. ಈಗ ಎಲ್ಲ ಮಕ್ಕಳಿಗೂ ಸಮ್ಮರ್ ಲೀವ್ ಕೊಟ್ಟಿರೋದ್ರಿಂದ ಹಳ್ಳಿಯಲ್ಲಿರೋ ಮಕ್ಕಳೆಲ್ಲ ಸಿಟಿಗೆ ಬರಬೇಕು ಅಂತ ಆಸೆ ಪಡ್ತಾರೆ, ಸಿಟಿಯಲ್ಲಿರೋ ಮಕ್ಕಳೆಲ್ಲ ಹಳ್ಳಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾರೆ. ಸೊ ಹಂಗೆ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಮನೆಯಲ್ಲೂ ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ನಮ್ಮ ರಿಷಿ ಅವ್ರ ಜೊತೆಗೆ ಆಟ ಆಡೋಕ್ಕೆ ಹೋಗಿದ್ದ, ಬೋಟಿ ಎಲ್ಲ ಕರೆದಿದ್ನಲ್ವ, ಹಂಗಾಗಿ ನಮ್ಮ ನೀವಿಗೆ ಹೇಳಿದೆ ಕರೆದು ಬರೋಕು ಅಂತ ಹೇಳ್ಬಿಟ್ಟು ಅವಳು ಹೋಗಿ ಕರೆದು ಬಂದು. ಸೊ ಜೊತೆಗೆ ಫ್ರೆಂಡ್ಸನ್ನು ಕರ್ಕೊಂಡಿದ್ದಾನೆ, ಆಟ ಆಡ್ತಾ ಇದ್ದ ಕೆಳಗಡೆ ಕ್ರಿಕೆಟೇನೋ ಆಟ ಆಡ್ತಾ ಇದ್ದ. ಸೊ ಕರೆದ ತಕ್ಷಣ ಬಂದು ಈಗ ತಿಂತಾಯಿದ್ದಾನೆ. ಅವ್ನಿಗಂತ ಬ್ಯಾಟ್ ನೋಡ್ತಿದ್ದಂಗೆ ಫುಲ್ ಖುಷಿ ಆಗಿಬಿಟ್ಟೈತೆ. ನೆನ್ನೆ ಅಂತ ಕೇಳ್ತಾ ಇದ್ನಲ್ವ, ಕರೆದು ಕೊಟ್ಟಿರಲಿಲ್ಲ. ಸೊ ಇವಾಗ ಬಾ ಅಂತ ಕರೆದು ಕೊಡ್ತಾ ಇದ್ದಂಗೆ ಫುಲ್ ಖುಷಿ ಆಗ್ಬಿಟ್ಟೈತೆ. ತಿಂತಾಯಿದ್ದ, ತಿನ್ಕೊಂಡು ಮತ್ತೆ ಆಟ ಆಡೋಕ್ಕೆ ಹೋದ. ಫ್ರೆಂಡ್ಸ್ ಸಿಕ್ಬಿಟ್ರೆ ಸುಮ್ಮನೆ ಹೋಗ್ತಾ ಇರ್ತಾನೆ. ಮತ್ತು ಸಾಯಂಕಾಲ ನೋಡಿ ಫುಲ್ಲು ಮಳೆ ಬರುತ್ತೆ ಅನ್ನೋ ಥರ ಇರಲಿಲ್ಲ, ಇದಕ್ಕಿದಂಗೆ ಮೋಡ ಆಗಿ ಫುಲ್ ಮಳೆ ಬರ್ತಾಯಿದೆ. ಮತ್ತು ಈ ಪಾಟುಗಳನ್ನೆಲ್ಲ ಸ್ವಲ್ಪ ಮಳೆ ನೀರೆಲ್ಲ ಬೀಳಲಿ ಗಿಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮುಂದೆಗಡೆ ಇಟ್ಟಿದ್ದೀನಿ. ಮಳೆ ನೀರು ಗಿಡದ ಮೇಲೆ ಬಿದ್ವು ಅಂದರೆ ಒಂಥರ ಚೆನ್ನಾಗಿ ಚಿಗುರ್ತವೆ, ಗಿಡಗಳೆಲ್ಲ ಕಳ ಅಂತ ಇರ್ತವೆ. ಹಂಗಾಗಿ ಮಳೆ ಬರೋ ಟೈಮಲ್ಲೆಲ್ಲ ಈ ಥರ ಮುಂದೆ ಕಂಬಿ ಹತ್ರ ಇಡ್ತೀನಿ. ನೀರು ಬೀಳ್ತಾ ಇರ್ತವಲ್ವ ಕಂಬಿ ಮೇಲೆ, ಅವೆಲ್ಲ ಮೇಲ್ಗಡೆ ಗಿಡದ ಮೇಲೆ ಬೀಳ್ತವೆ ಅಂತ ಹೇಳ್ಬಿಟ್ಟು. ಸೊ ಈ ವ್ಲಾಗು ಇಷ್ಟ ಆಗುತ್ತೆ. ಈ ವ್ಲಾಗ್ ಒಂದು ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.